ಪಾನಿಪುರಿಗೋಸ್ಕರ ಮೈಸೂರಿಂದ ಚೆನ್ನಾಗಿ ಕಾಣಿಸ್ತದೆ ಅಂದ್ಕೊಂಡು ಇದಕ್ಕೆ ಚೇಂಜ್ ಮಾಡಿಸ್ಬಿಟ್ಟೆ, ಆದರೂ ಪರವಾಗಿಲ್ಲ. ನೀವು ಕಾಣಿಸ್ತಿದ್ದೀವಿ ರೆಡಿ ಆದಮೇಲೆ ನೀವು ಚೆನ್ನಾಗಿ ಕಾಣಿಸ್ತೀವಿ, ಡೀಸೆಂಟಾಗಿರೋಣ ಅಂತ ಮಾಡಿಸ್ತಾ ಇದ್ದೀನಿ. ಈಗ ನೋಡಿದ್ರೆ ಡೀಸೆಂಟ್ ಆಗೋದು. ಅವ್ರಿಗೆ ಪಾನಿಪುರಿ ಬೇಕಂತೆ, ಎಲ್ಲಿ ಬಂದರೂ ಈ ಸ್ನ್ಯಾಪ್ ಹಾಕೋದು, ಸ್ನ್ಯಾಪ್. ನಮ್ಮೂರಿಗೆ ಬಂದರೂ ಸ್ನ್ಯಾಪ್ ಹಾಕೋದು. ನೋಡ್ಕೊಳ್ಳಿ ನಮ್ಮೂರು ಏನಪ್ಪ ಬರ್ತೀಯಾ ಅಂದಿದ್ದಕ್ಕೆ ಪಾನಿಪುರಿ ಕೊಡಿಸ್ತೀರಾ, ಬರ್ತೀನಿ ಅಂದಿದ್ದಲ್ಲ. ಪಾನಿಪುರಿಗೋಸ್ಕರ ಸರಿ ಏನಂದೆ ಇನ್ನೊಂದ್ಸಲ. ಪಾನಿಪುರಿಗೋಸ್ಕರ ಮೈಸೂರಿಂದ ಯಾವ್ದು ರಾಮನಗರ ಕಳ್ಸ್ಕೊಂಡಿದ್ದಾರೆ ಈ ಪಾನಿಪುರಿಗೋಸ್ಕರ. ಹೌದು, ನಮ್ಮ ಮೈಸೂರಲ್ಲೇ ಸಿಗ್ತಿತ್ತಲ್ಲ. ಅದು ನಾ ಸಿಗ್ತಿರ್ಲಿಲ್ವಲ್ಲ. ಲವ್ ಮಾಡ್ತಾವನೆ ಅವಳನ್ನ. ನಿಮಗೆ ಕೊಡಲ್ಲ ನಾನು, ನಾಳೆ ಯಾಕೆ ಇಷ್ಟೊಂದು ನಗು? ಬಸ್ ಇಳ್ಬೇಕಾರೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಆದರೆ ಕೋಪ ಮಾಡ್ಕೊಬಿಟ್ಟಿದ್ರು. ರಾಮನಗರ ಎಕ್ಸ್ಪ್ಲೋರ್ ಮಾಡ್ತೀನಿ. A few moments later. ಇಲ್ಲ ಕರೆ ನೀವು ಹೋಗಿದ್ದು ಅವತ್ತು ಯಾವುದೋ ಬ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದು. ನಿಮ್ಮೂರಲ್ಲಿ ನೀವು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಯಾರೇ ಅದು? ಸೈಲೆಂಟ್. ಏನು ಮಚ್ಚ, ಏನು ಹೇಳ್ತಾನೆ ಇಲ್ಲ. ಅವ್ರು ಹೇಳಿಲ್ಲ, ನಾನು ಹೇಳ್ಬೇಕಾ? ಹ್ಞೂ, ನೀ ಹೇಳ್ಬೇಕು, ಕೇಳು. ಅದೇ ಐ ಲವ್ ಯು ಅಂತ ಹೇಳಿ ಮಚ್ಚ. ಐ ಲವ್ ಯು ಮಚ್ಚ. ಐ ಲವ್ ಯು ಖುಷಿ. ಇಸ್ಕೋಬಾಗುರು ಬಂದು ನಮಗೆ ಕೊಟ್ಟರು. ನಾವು ಇವಾಗ 2,000 years later. ರೀಲ್ಸ್ ಮಾಡ್ತೀವಿ. ಹೇಗೈತೆ ಪ್ಲೇಸ್? ಚೆನ್ನಾಗಿದೆಯಾ? ಇವರು ನಮ್ಮ ಪಾರ್ಟ್ನರು, ಇವನೇ ನಮ್ಮ ಫೋಟೋಗ್ರಾಫರು, ವಿಡಿಯೋಗ್ರಾಫರು, ರೀಲ್ಸ್ಗ್ರಾಫರು, ದೋಸ್ತ್ ಗ್ರಾಫರು. ಇವನು ಏನೇನು ಹೇಳ್ತಾನೆ ಇವನಿಗೆ ಅರ್ಥ ಆಯ್ತಿಲ್ಲ ಅಂತ ರಿಯಾಕ್ಷನು. ಇವ್ರ ಅಣ್ಣ ಅಂತ ನೋಡಿ, ಇವಳು ಕಲರ್ ಇಲ್ಲ ಇವನು, ಆದರೂ ಇವನೇ ಸಕದವ ನೋಡಿ. ಇವನ್ ಸಿಂಗಲ್ಲು, ಇವನ್ ಐಡಿ ಮೆನ್ಷನ್ ಮಾಡ್ತೀನಿ. ಅಂದ್ರೆ ಒಟ್ಟಿಗೆ ಹುಟ್ಟಬೇಕು ಅಂತ ರೂಲ್ಸ್ ಇಲ್ಲ. ಯಾವುದೋ ರೀಲ್ಸ್ ಡೈಲಾಗ್ ಹೊಡಿತಾಳೆ ನೋಡಿ. ಇವನ್ ಐಡಿ ಮೆನ್ಷನ್ ಮಾಡ್ತೀನಿ. ಇವನು ಸಿಂಗಲ್ಲು, ಇವನ್ನ ಎಲ್ಲರೂ ಲವ್ ಮಾಡಿ, ಆದರೆ ಇವನು ಮಾತ್ರ ಯಾರನ್ನೂ ಮಾಡಲ್ಲ. ಯಾಕಂದ್ರೆ ಇವನು ಜೀವನದಲ್ಲಿ ಚೆನ್ನಾಗಿರ್ಬೇಕು, ಅದಕ್ಕೆ. ಹೌದು, ಮಾಡಬಾರ್ದು ನಮ್ಮಿಬ್ರನ್ನ ಬಿಟ್ಟು. ಇವನು ಮಾಡಬಾರ್ದು, ಯಾಕಂದ್ರೆ ಇವನು ಮಾಡಿದ್ರೆ ನಮ್ಮ ಜೊತೆ ಬರಲ್ಲ, ಅದಕ್ಕೆ. ಇವನ್ನ ಅದಕ್ಕೆ ನಾನು ಲವ್ ಮಾಡಕ್ ಬಿಡ್ತಾ ಇಲ್ಲ. ಆಮೇಲೆ ನೀವು ಅವ್ರ ವಿಡಿಯೋ ಮಾಡಕೊಡಕ್ ಹೋಗ್ಬೇಕಾಗತ್ತೆ. ಇಲ್ಲ ಅವ್ರ ವಿಡಿಯೋ ಎಲ್ಲ ಮಾಡಲ್ಲ, ಯಾಕಂದ್ರೆ ಕರ್ದಿದ್ ಕಡೆ ಜೊತೆಗೆ ಬರಲ್ಲ ಅವನು.
ವೇಟ್ ಮಾಡಿ, ಇದೇ ಇದರಲ್ಲೇ ಔಟ್ಫಿಟ್ಟಲ್ಲಿ ಎಲ್ಲ ರೀಲ್ಸ್ ಮಾಡ್ತೀವಿ. ಹೆಂಗೈತೆ ಔಟ್ಫಿಟ್? ಚೆನ್ನಾಗೈತಾ? 7 ಔಟ್ಫಿಟ್ ಹೆಂಗೈತೆ? ಆವ್ರೇಜ್. ನಾವು ಸೂಪರ್. ಇವನ್ ಕೇಳ್ತೀರಾ? ಹಿಡ್ಕೋ ಕಾಲು. ಅವನೇ ಕೇಳಿ. ಹಿಡ್ಕೋ ಕಾಲು. ನಂದೇನೈತೆ ಮಚ್ಚ ಅಷ್ಟೇ. ಅವನದೇನೈತೆ ಗೊತ್ತಿಲ್ಲ ಮಚ್ಚ. ಇಂಥ ಚೈಲ್ಡ್ಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ನೋಡಿ. ಚೈಲ್ಡ್ ಹೆಂಗೆ ಆಡ್ತೈತೆ, ಏನೂ ಮಾಡೋಕ್ಕಾಗಲ್ಲ. ಸರಿ ಫ್ರೆಂಡ್ಸ್, ಇನ್ನೇನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಟ್ ಮಾಡಿ ಅಷ್ಟೇ. ಹಂಗೆ ಆಗಬೇಕು. ಚಿಕ್ಕು ನಿಮ್ಮ ಫೇವ್ರೇಟಾ? ನಮ್ಗೆ ಯಾವುದು ಹಂಗದೆ ಈಗ ಚಿಕ್ಕು ದಿಸ್. ರಾಮನಗರ ಎಕ್ಸ್ಪ್ಲೋರ್ ಮಾಡಲೇ ಇಲ್ಲ. ಹಾಂ, ರಾಮನಗರದವರೇ ಸುಮ್ಮನೆ ಗೊತ್ತಿರ್ಬೇಕಾದ್ರೆ ನಾನು ಎಕ್ಸ್ಪ್ಲೋರ್ ಮಾಡಲಿ. ನನಗೇನು ಗೊತ್ತಂತ ಎಕ್ಸ್ಪ್ಲೋರ್ ಮಾಡಲಿ. ಯಾರು ಗೊತ್ತಾ ಎಕ್ಸ್ಪ್ಲೋರ್ ಮಾಡಲಿಲ್ಲ? ಟ್ಯಾನ್ ಆಗೋಯ್ತಾರಂತ, ಫುಲ್ಲು ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ. ಇವಾಗೆಲ್ಲ ನಂಗೆ ಗೊತ್ತಿಲ್ಲ ಅನ್ಕೋಬಿಟ್ಟು. ಅದು ಬೇರೆ ಇದು ಬೇರೆ, ಎಲ್ಲ ಸಪ್ರೇಟ್, ಬರೀ ನಾಟಕ ಅಷ್ಟೇ. 12 seconds later. ಏನಮ್ಮ ಸ್ಪೆಷಲ್ಲು? ಚಿಕನ್ ಸಾಂಬಾರು ಕಬಾಬ್. ಯಾರು ಕೇಳಿದ್ದು? ನಿಮ್ಮಿಬ್ಬರಿಗೆ ಮಾಡ್ತಾ ಇರೋದು ಈ ಬಿಳಿ ಜಿಲ್ಲೆಗೆ. ಇದು ಬಿಳಿ ಜಿಲ್ಲೆ ಇದು. ನೀನು ಕಲ್ಕ ಏನೇನು ಹಾಕ್ಬೇಕು ಅದಕ್ಕೆ? ಅದಕ್ಕೆ ಮಸಾಲೆ ಹಾಕಬೇಕು. ಮಸಾಲೆಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕಬೇಕು. ಅದಕ್ಕೆ ನಮ್ಮ ಅಮ್ಮ ಮಾಡ್ತಾರೆ. ಅವ್ರ ಕೈಲಿ ಮಾಡಿಸಿದ್ರೆ ಯಾರು ತಿನ್ನಲ್ಲ ಅಂತ. ಅದಕ್ಕೆ ಅವತ್ತು ತಿಂದಿರೋದು. ಸುಮ್ಮನೆ ತಿಂದಿದ್ದಾರೆ. ವಿಡಿಯೋ ಮಾಡ್ತಾರಲ್ಲ ಅದಕ್ಕೆ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ಆಮೇಲೆಲ್ಲ ಬ್ಲಾಗಲ್ಲೆಲ್ಲ ನಮ್ಮ ವಾಯ್ಸ್ ಕೇಳಲ್ಲ, ಪುಟಾಕನ್ ವಾಯ್ಸ್ ಕೇಳುತ್ತೆ ಅಂದ್ಬಿಟ್ಟು ಪುಟಾಕನ್ ಹೇಳ್ತಾರೆ. 12 seconds later. ಕಲ್ಕೋಬೇಕಿದು. ಕನ್ನಡನ ಇದು? ಆಮೇಲೆ ಕಬಾಬ್ ನಾನೇ ಮಾಡ್ತೀನಿ. ವಾರ್ನಿಂಗ್ ಕಬಾಬ್ಗೆ ವಾರ್ನಿಂಗಾ? ವಾರ್ನಿಂಗ್ ಅಲ್ಲ, ಐ ವಿಲ್ ಮೇಕ್ ಇಟ್. 1000 years later. ಕಾರ್ ಪಾರ್ಕಿಂಗ್ ಮಾರೋಕೆ ಬಂದಿದ್ದೀವಿ ಅಂತ ಹೇಳ್ದು. ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಇದನ್ನೇ ಹಾಕ್ಬಿಡ್ಬೇಕು. ಮಾಡ್ತಿದ್ದೀರಾ? ನಾನು ಕಾರ್ ಗೇಮ್ ಆಡ್ತಿದ್ದೆ. ನನ್ನ ಬಿಟ್ಟು ನೀನು ಆಡ್ತೀಯಾ? ಮಾಡಿ ಫೋನಲ್ಲಿ ಹಾಕೊಳ್ತೀನಿ. ಈ ಕಾರ್ ಗೇಮ್ ಬೇಡ ಹಿಂಗೆ. ಇವಾಗ ಮುಗೀತು ನನ್ನ ಕತೆ. ಹೇಯ್ ಚಿನ್ಮಯ್, ನಿಂತರದಕ್ಕೆ ಟೆಡಿ ಐತೆ ಇಲ್ಲಿ ಇಲ್ಲಿ. ಸೇಮ್ ಟು ಸೇಮ್ ಅಲ್ಲ? ಹಾಂ ನೋಡು, ಸೇಮ್ ಟು ಸೇಮ್. ಅದಬೇಕು. ಹಾಂ ಪರವಾಗಿಲ್ಲ, ಕ್ಯೂಟಾಗಿದೆ. ನಾನು ಹಾಗೆ, ನೀವು ನನ್ನ ಲೈಕ್ ಡಿಗ್ರೇಡ್ ಆಗಿ ನೋಡಿದ್ರು ನಾನು ನಿನ್ನ ಅಲ್ಲೇ ನೋಡ್ತೀನಿ. ಅಲ್ಲಿ ಅಂದರೆ ಇದ್ರ ಪಕ್ಕ ಬೇಕಾ? ಬೇಕಾ? ಕಾಸು ಕೊಟ್ಟು ತಗೋ. ಪಾಂದನೂ ಇಲ್ಲ. ಇದು ಕೊಡಿಸ್ಲಾ? ತಗೋ, ಇದು ನಿಂಗೆ ಎತ್ಕೊ ನೋಡಿ. ಎಷ್ಟು ರೂಪಾಯಿ ಅದು? 150. ಹಾಂ ನಿಂಗೆ ಅದು ತಗೋ ನಡಿ. ಅದು ಬೇಡ, ಇದು ತಗೋ ಚಿಕ್ಕದು. ನಿಮ್ಮ ಪಿ ಜಿಲಿ ತುಂಬ್ಕೊಳಕ್ಕಾಗಲ್ಲ. ಇದು ತಗೋ, ಇದು ಕೊಡಿಸ್ತೀನಿ. ಜಾಸ್ತಿ ತಗೋ. ಆಯ್ತು, ಇದು ಪಕ್ಕ ಕೊಡಿಸ್ತೀನಿ ತಗೋ. ನಿಂಗೆ ಅದು ಇದು ಬೇಕಾ? ಏನು ಹೇಳಿ? ಹೊಡಿತಾಳೆ, ಕೊಡ್ಸಲ್ಲ ಹಿಂಗಂದ್ರೆ. ನಿಜವಾಗ್ಲೂ ತಗೋ ನಡಿ.
ಗಾಯ್ಸ್ ಪಾಂಡ ಬೇಕಂತೆ. ಪಾಂಡ ಇಲ್ವೇ ಇಲ್ಲ. ಇವಳಿಗೆ ಪಾಂಡ ನಾನೇ ಇದ್ದೀನಿ, ಅದಕ್ಕೆ ಈ ಪಾಂಡ ಬೇಕು. ಡಾಕ್ಟರ್ ಸೆಟ್ ಡಾಕ್ಟರ್ ಸೆಟ್ ಬೇಕಂತ ಏನೇನು ಡಾಕ್ಟರ್ ಆಯ್ತಾಳಂತೆ. ಎಲ್ಲೈತೆ ಡಾಕ್ಟರ್ ಸೆಟ್ ಇಲ್ಲ. ಮಗು ಕೊಂಡಾಡ್ತೈತೆ. ಡಾಕ್ಟರ್ ಸೆಟ್ ಐತೆ ಹುಡ್ಕು, ನಿಜ ಐತೆ. A few moments later. ಸೆಟ್ ಇಲ್ಲ ಆಯ್ತಾ? ಇದೆಲ್ಲ ಬೇಕಾ ನಿಂಗೆ? ಅಯ್ಯೋ ನಂಗೆ ಇದೆಲ್ಲ ಕೊಡ್ಸಲ್ಲ. ನಂಗೆ ಕಾರ್ ಕೊಡ್ಸೆ. ನೀನು ಚಿಕ್ಕ ಹುಡುಗನ? ನೀನೇ ಚಿಕ್ಕ ಹುಡುಗಿನ, ನಾನು ಚಿಕ್ಕ ಹುಡುಗ. 21 ವರ್ಷದ ಕಟ್ಟೆ. ನನಗೆ ಕಾರ್ ಕೊಡ್ಸೆ. ತಪ್ಪೇನಿದೆ. ಈ ಕಾರ್ ಕೊಡ್ಸೆ. ಇದು ನನ್ನ ಚಿಕ್ಕ ವಯಸ್ಸಲ್ಲಿ ಇತ್ತು, ಇದು ಮುಡ್ದೋಯ್ತು. ನಾನು ಕೊಡ್ಸಿದೆ ಅಲ್ವಾ ಇದನ್ನು ಅವತ್ತು? ಇದು ಕೊಡ್ಸಿದೆ, ಇದು ಕೊಡ್ಸೆ. ಕೊಡಿಸ್ದೆ. ಕೊಡ್ಸ್ಬಿಟ್ಲು. ಅರೆ ನಮ್ಮಮ್ಮ ನೋಡಿದ್ರೆ ಬಡಿತಾರೆ. ಪರವಾಗಿಲ್ಲ, ನಮ್ಮ ಆಸೆನ ನಮ್ಮ ಮಕ್ಕಳು ಆದಮೇಲೆ ತೀರ್ಸ್ಕೊಳ್ಳೋಣ. 3 weeks later. ಖುಷಿ ಆಗ್ಬಿಟ್ರು ನಾನು ಪೇ ಮಾಡಿದ್ದೆ. ಎಂಥದ್ದು ಇಲ್ಲ, ಇದೊಂದು ತಗೊಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ. ಇದು ಒಂದು ತಗೊಂಡೆ. ಮಾಡ್ಕೊಬಂದು ಅಷ್ಟೇ ಮುಗೀತು. ಇದೇ ಶಾಪಿಂಗ್, ಇದೇ ಟೆಡಿ ಬೇರ್. ದೊಡ್ಡದೆಲ್ಲ ಕೊಡಿಸ್ಬಾರ್ದು. ದೊಡ್ಡದೆಲ್ಲ ಕೊಡಿಸಿದ್ರೆ ಏನು ಮಾಡ್ತಾರೆ, ಸುಮ್ಮನೆ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ಈ ಚಿಕ್ಕದು ಕೊಡಿಸಿದ್ರೆ ಅದನ್ನೂ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ಏನೋ ಸಾಕು ಮಾಡೋಕ್ಕೆ ನಡೀರಿ, ಎಷ್ಟು ಅಂತ ಹೇಳ್ತೀರಾ? ಈ ಥರ ಗಾಡಿ ತಗೊಳ್ಳೋದು ಚೆನ್ನಾಗೈತೆ ನಿಮಗೆ. ಇದಕ್ಕಿಂತ ಗಾಡಿ ಬೇಕಾ? ಗಾಯ್ಸ್ ಇದು ಬಡವ್ರ ಗಾಡಿ, ಏನು ಮಾಡೋಕ್ಕಾಗತ್ತೆ. ವಾರ್ನಿಂಗ್ ಅಲ್ಲ, ಐ ವಿಲ್ ಮೇಕ್ ಇಟ್. An eternity later. ನಿಧಾನ. ನಿಮ್ಗೆ ಆಟಕ್ಕೆ ಬಯಕ್ಕೆ ಭಯ ಪಡ್ತೀನಿ, ಸುಮ್ಮನೆ ನಮ್ಮ ಮನೇಲಿ ಮಾಡ್ತೀನಿ ಗೊತ್ತಾ? ಹೇಳು ಏನಾದರೂ. ನೀವು ಹೇಳ್ಬೇಕು. ಏನಂತ? ಫೀಲಿಂಗ್ ಪ್ರೌಡ್ ಅಂತ. ಏನು? ಅದು ನಮ್ಮಮ್ಮ ಮಾಡಿದ ಹಾಕ್ತಾರ ನೀನು. ಬ್ರೌಡಂತೆ ಬ್ರೌಡು. ಎಷ್ಟು KG ಚಿಕನ್? 10 ರೂಪಾಯಿ. ಎಲ್ಲ ಹಾಕ್ಬಿಡ್ತಾ ಇದೆಯಲ್ಲ ಒಂದೇ ಸಲ. ನೋಡಿ ನಮ್ಮ ಮನೇಲೆಲ್ಲ ಕೆಲಸ ಮಾಡ್ತಾಳೆ. ಅದನ್ನೆಲ್ಲ ಕ್ಲೀನ್ ನೀನೇ ಮಾಡಬೇಕು. 10 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀನಿ. ಇದೆಲ್ಲ ಹಾಕ್ತೀನಿ ನೋಡಿ. ಇದ್ರೇ ಹೊಡಿತೀನಿ. ಯಾಕೆ ನೋಡಿ, ಅಂಗಡಿಲಿ ಬರೋರೆಲ್ಲ ನಿನ್ ಕೇಳ್ತಾರೆ. ಅಂಗಡಿಲಿ ಇರೋಲ್ಲ ಯಾರ್ಯಾರು ನಮ್ಮಮ್ಮ ನಿಂಗೆ ಗುರ್ತಿಸ್ಬಿಟ್ಟು ಕೇಳ್ತೀರಾ ಎಲ್ಲಾರ್ಗು. ನೋಡಿ ಲೇಟ್ ಮಾಡಿ ನಿಮ್ಮ ಆಂಟಿ ಟೀ ಹೋಟ್ಲು ಮರಿಬೇಡ್ರಿ. ಯಾರು ಕಂಡಿಡ್ಬಿಟ್ಟು ಮಾತಾಡ್ಸ್ತೀರಾ ಅವ್ರಿಗೆಲ್ಲ ಒಂದೊಂದು ಟೀ ಫ್ರೀ ಕೊಡ್ತೀನಿ. ಟೀ ಫ್ರೀ. ಹಾ ಇಲ್ಲ, ಇದು ನಿಜ. ಯಾರು ಕಂಡಿಡ್ಬಿಟ್ಟು ಹೇಳ್ತಾರೆ ಅವ್ರಿಗೆ ಒಂದು ಟೀ ಫ್ರೀ. ಯಾರು ಕಬಾಬ್ ಮಾಡ್ಬೋದು ಹೇಳ್ತಾರೆ ಅವ್ರಿಗೆ ಟೀ ಫ್ರೀ. ಹಾ ಟೀ ಫ್ರೀ. ನನ್ನ ಕಡೆಯಿಂದ ಒಂದು ಹ್ಯಾಪಿ ಡೆಂಟ್ ಫ್ರೀ. 100 ರೂಪಾಯಿದು. ನಾನೇ ಕಾಣಿಸ್ಕೊಂಡಿಲ್ಲ ಇದರಲ್ಲೆಲ್ಲ. ಇವಾಗ ಮಾಡ್ತಾರೆ ಹಾಕೊಂಡು ಬೆಕ್ಕುಗೆ ಎದುರ್ಕೊತಾವಳು. ನಿಜವಾಗ್ಲು ಆಮೇಲೆ ಅಮ್ಮ ಬೈಲಿ ಸುಮ್ಮನೆ ಬಿಡಿ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ.